ಹೇ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ನಮ್ಮ KPSC SA at 8. ನಾನು ನಿಮ್ಮ ದೀಪಕ್. ಇವತ್ತು ನಾವು 11ನೇ ದಿನ ಡಿಸ್ಕಸ್ ಮಾಡ್ತಾ ಇದೀವಿ. ನಿನ್ನೆ ಟಾಪಿಕ್ ಕೊಟ್ಟಿದ್ದೆ ರಿಲೇಟೆಡ್ ಟು ಇಂಡಿಯಾ, ದಟ್ ಟು ಇಂಡಿಯಾಸ್ ಡ್ರೀಮ್ ಆಫ್ ಬಿಕಮಿಂಗ್ ವಿಕಸಿತ್ ಭಾರತ್. ಈ ತರ ಕೇಳ್ಬೋದು. ರಿಮೆಂಬರ್ ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಹಲವಾರು ರೀತಿಯ ನಾವು ಚಟುವಟಿಕೆಗಳನ್ನ, ಘೋಷಣೆಗಳನ್ನ, ಯೋಜನೆಗಳನ್ನ ಮಾಡ್ತಾ ಇದೀವಿ. ವೆದರ್ ಇಟ್ ಈಸ್ ಕರ್ನಾಟಕ 5G ಸ್ಕೀಮ್ ಆರ್ ಇಂಡಿಯಾಸ್ 75 ಇಯರ್ ಸೆಲೆಬ್ರೇಷನ್ ಆರ್ ನಮ್ಮ ಕನ್ನಡ ಇಶ್ಯೂ, ಇವೆಲ್ಲ ತುಂಬಾ ನ್ಯೂಸ್ ಅಲ್ಲಿ ಇದಾವೆ. ಸೊ ಅದಕ್ಕೋಸ್ಕರ ನಾ ಈ ಪರ್ಟಿಕ್ಯುಲರ್ ಟಾಪಿಕ್ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ವಿಕಸಿತ್ ಭಾರತ್ ಒಂದು ಧ್ಯೇಯವಾಕ್ಯ ಘೋಷಣೆಯನ್ನ ನಾವು ಏನ್ ಮಾಡ್ತಾ ಇದೀವಿ, ಸಾರ್ತಾ ಇದೀವಿ. ಸೊ ದಟ್ ವಿ ಮೇಕ್ ಇಂಡಿಯಾ ಮೋರ್ ಡೆವಲಪ್ ನೇಷನ್, ಮೋರ್ ಇನ್ಕ್ಲೂಸಿವ್ ನೇಷನ್ ಅಂತ ಹಲವಾರು ರೀತಿಯಲ್ಲಿ ಬಸ್ ವರ್ಡ್ ಇದೆ. ಸೊ ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಂಡ್ ಈ ಪರ್ಟಿಕ್ಯುಲರ್ ಟಾಪಿಕ್ ನಲ್ಲಿ ನೀವು ಗಮನಿಸಿದ್ರೆ, ನಾವು ಫಸ್ಟ್ ಟಾಪಿಕ್ ಡಿಕೋಡ್ ಮಾಡೋಣ ಫ್ರೆಂಡ್ಸ್. ಯಾಕೆ ಅಂದ್ರೆ ನಾನು ಟಾಪಿಕ್ ಕರೆಕ್ಟ್ ಆಗಿ ಡಿಕೋಡ್ ಮಾಡಿಲ್ಲ, ಈ ಪ್ರಿಮೈಸ್ ಆಫ್ ದ ಟಾಪಿಕ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನನಗೆ ಎಸ್ಸೆ ಚೆನ್ನಾಗಿ ಬರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾನು ನಿಮ್ಗೆ ಈ ಟಾಪಿಕ್ ನ ಡಿಕೋಡ್ ಮಾಡ್ತಾ ಇದ್ದೆ. ಏನ್ ಕೇಳಿದೆ? ಇಂಡಿಯಾ at 75 ಇಟ್ ಈಸ್ ಅ ಡ್ರೀಮ್ ಆಫ್ ಡೆವಲಪ್ ನೇಷನ್. ದಟ್ ಮೀನ್ಸ್ ನಾವು ಏನ್ ಎಸ್ಸೆದಲ್ಲಿ ಸಮರ್ಥನೆ ಮಾಡ್ಬೇಕು, ನಮ್ಮ ಡೆವಲಪ್ಡ್ ನೇಷನ್ ಅನ್ನೋ ಡ್ರೀಮು ಯಾವ ತರ ಇರಬೇಕು, ರೈಟ್? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಡೆವಲಪಿಂಗ್. ಡೆವಲಪ್ಡ್ ನೇಷನ್ ಅನ್ನೋ ಡ್ರೀಮ್ ಯಾವ ತರ ಇರಬೇಕು, ಇದು ಫಸ್ಟ್ ಪಾರ್ಟ್. ದೆನ್ ಇಲ್ಲಿರುವಂತಹ ಚಾಲೆಂಜಸ್, ಸೆಕೆಂಡ್ ಪಾರ್ಟ್. ದೆನ್ ರೋಡ್ ಅಹೆಡ್, ಮುಂದೆ ಏನು ಮಾಡಬೇಕು ಅಂತ ಕೇಳಿದಾನೆ, ದಿಸ್ ಇಸ್ ಅ ಥರ್ಡ್ ಪಾರ್ಟ್. ರಿಮೆಂಬರ್, ಫಾರ್ ದಿಸ್ ಪರ್ಟಿಕ್ಯುಲರ್ ಎಸ್ಸೆ ಪ್ರಿಮೈಸ್, ಚೌಕಟ್ಟು ಏನಿದೆ, ನಮ್ಮ ಡ್ರೀಮ್ ಡೆವಲಪ್ಡ್ ನೇಷನ್ ಅಂತ ಹೆಂಗಿರ್ಬೇಕು, ದೆನ್ ಚಾಲೆಂಜಸ್, ದೆನ್ ರೋಡ್ ಅಹೆಡ್. Remember friends, before we discuss this, I want to give you some brief overview. Okay, as usual in my previous sessions. ಈಗ ಡ್ರೀಮ್ ಆಫ್ ಇಂಡಿಯಾ ಅಂತ ಹೇಳೋಕಿನ ಮುಂಚೆ ನನ್ಗೆ ಗೊತ್ತಿರ್ಬೇಕು ನಮ್ಮ ಭಾರತದ ಸ್ಟೇಟಸ್ ಏನಿದೆ ಅಂತ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಮ್ಮ ಭಾರತ ದೇಶದಲ್ಲಿ ನಾವ್ ಏನ್ ಮಾಡಿದೀವಿ, ಸ್ವತಂತ್ರ ಆದ್ಮೇಲೆ ಹಲವಾರು ರೀತಿಯ ಚಟುವಟಿಕೆಗಳನ್ನ ಮಾಡಿದ್ವಿ. 1947 ಕಿಂತ ಮುಂಚೆ ನಮ್ಮ ಭಾರತ ಯಾವ ತರ ಇತ್ತು, ಬಿಕಾಸ್ ಆಫ್ ಬ್ರಿಟಿಷ್ ಕೊಲೋನಿಯಲ್ ಇಂಪ್ಯಾಕ್ಟ್. ಅದಾದ್ಮೇಲೆ ನಾವು ಹಲವಾರು ರೀತಿಯ ಸಾಮಾಜಿಕ, ಆರ್ಥಿಕ ಹಾಗೂ ಹಲವಾರು ಕ್ಷೇತ್ರದಲ್ಲೂ ಕೂಡ ತುಂಬಾ ಹಿನ್ನಡೆಯನ್ನ ಪಡೆದಿದ್ವಿ. ಇದು ಬ್ರಿಟಿಷ್ ಪಾಲಿಸಿಯಿಂದ ಇಂಪ್ಯಾಕ್ಟ್ ಆಗಿದ್ದು. ಇದಾದ್ಮೇಲೆ 1947 ನಲ್ಲಿ ನೀವು ಗಮನಿಸಿದ್ರೆ, ನಮ್ಮ ಭಾರತದಲ್ಲಿ ನಾವು 5 ಇಯರ್ ಪ್ಲಾನ್ ಮುಖಾಂತರ ಏನ್ ಮಾಡಿದ್ವಿ, ಹಲವಾರು ರೀತಿಯ ಸಮಸ್ಯೆಗಳಿಗೆ ನೆರವು ನೀಡೋ ತರ ಏನ್ ಮಾಡಿದ್ವಿ, ಸೆಕ್ಟರ್ ವೈಸ್ ಅಪ್ರೋಚ್ ಮಾಡಿದ್ವಿ ವಯಾ 5 ಇಯರ್ ಪ್ಲಾನ್. ಅದು ಇಂಡಸ್ಟ್ರಿಯಲ್ ಸೆಕ್ಟರ್ ಆಗಿರ್ಬೋದು, ಅದಾದ್ಮೇಲೆ ಅಗ್ರಿಕಲ್ಚರ್ ಸೆಕ್ಟರ್ ಆಗಿರ್ಬೋದು, ಈ ತರ ನಾವು ಫೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ವಿ. ಬಟ್ ಸಮ್ ಆಫ್ ದೆಮ್ ಈಲ್ಡೆಡ್ ಗುಡ್ ರಿಸಲ್ಟ್ಸ್. ಒಂದಷ್ಟು ಅಷ್ಟೊಂದು ಸಮಂಜಸವಾಗಿ ನಮ್ಗೆ ಅನ್ಕೊಂಡಷ್ಟು ರೀತಿಯಲ್ಲಿ ಏನ್ ಬರ್ಲಿಲ್ಲ, ರಿಸಲ್ಟ್ ಸಿಗ್ಲಿಲ್ಲ. ಆ ನಿಟ್ಟಿನಲ್ಲಿ ನಾವ್ ಏನ್ ಮಾಡಿದ್ವಿ, ನಾವು ಹಲವಾರು ಬೇರೆ ಬೇರೆ ಇನಿಷಿಯೇಟಿವ್ಸ್ ತಗೊಳ್ಳಿಕ್ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ 1960s ಅಲ್ಲಿ, ರೈಟ್, ಏನಾಯ್ತು, ಫುಡ್ ಕ್ರೈಸಿಸ್ ಆಯ್ತು. ಈ ಫುಡ್ ಕ್ರೈಸಿಸ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು, ನಾವು ಬೇರೆ ದೇಶ ಮೇಲೆ ಡಿಪೆಂಡ್ ಆಗಿದ್ರೆ ನಾವು ಅಭಿವೃದ್ಧಿಯನ್ನ ಹೊಂದ್ಲಿಕ್ಕೆ ಆಗೋದಿಲ್ಲ. ನಾವ್ ಏನ್ ಮಾಡ್ಬೇಕು, ನಮ್ಮ ದೇಶವನ್ನ ಹಾಗೂ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ನಾವೇ ಫಸ್ಟ್ ಸುಧಾರಣೆ ಮಾಡ್ಬೇಕು. ದಟ್ ಮೀನ್ಸ್ ಟೆಕ್ನಾಲಜಿಕಲಿ, ಅಗ್ರಿಕಲ್ಚರ್ಲಿ ನಾವು ಗ್ರೋ ಆಗ್ಬೇಕು ಅಂತ ಅನ್ಕೊಂಡ್ ಏನ್ ಮಾಡಿದ್ವಿ, ಇಸ್ರೋ ಆಗಿರ್ಬೋದು, ಈವನ್ ಗ್ರೀನ್ ರೆವಲ್ಯೂಷನ್ ಆಗಿರ್ಬೋದು, ಅದಾದ್ಮೇಲೆ ಫುಡ್ ಸೆಕ್ಯೂರಿಟಿ ರಿಲೇಟೆಡ್ ಇನಿಷಿಯೇಟಿವ್ ಆಗಿರ್ಬೋದು, ದಟ್ ಈಸ್ 20 ಪಾಯಿಂಟ್ ಪ್ರೋಗ್ರಾಮ್ ಡ್ಯೂರಿಂಗ್ ದ ಇಂದಿರಾ ಗಾಂಧಿ ತಗೊಂಡಿದ್ವಿ. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ. ಬಟ್ ಆದ್ರೂ ಏನಾಯ್ತು, ಹಲವಾರು ರೀತಿಯಲ್ಲಿ ನಾವು ಸಮಸ್ಯೆಗಳನ್ನ ಮತ್ತೆ ಅನುಭವಿಸಿದ್ವಿ ಇನ್ ದ ಫಾರ್ಮ್ ಆಫ್ 1990s ಅಲ್ಲಿ ಏನಾಯ್ತು, BOP ಕ್ರೈಸಿಸ್ ಆಯ್ತು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂತ ಹೇಳ್ತೀವಿ. ಇದಾದ್ಮೇಲೆ ನಾವು LPG ರಿಫಾರ್ಮ್ ಗಳನ್ನ ತಗೊಂಡ್ಬಂದ್ವಿ, ಈಗಾಗ್ಲೇ ಗೊತ್ತಿದೆ ನಿಮ್ಗೆ. ಸೊ ಈಗ ಈ LPG ರಿಫಾರ್ಮ್ ತಗೊಂಡ್ರು ಕೂಡ ಒಂದಷ್ಟು ಸಕ್ಸಸ್ ಆಯ್ತು, ಒಂದಷ್ಟು ನಷ್ಟ ಕೂಡ ಆಯ್ತು. ಅದಕ್ಕೆ ನಾವು ಡಿಬೇಟೇಬಲ್ ಟಾಪಿಕ್ ಅಂತ ಹೇಳ್ತೀವಿ. LPG ರಿಫಾರ್ಮ್ ಒಂದಷ್ಟು ಕಡೆ ಪ್ರೈವೇಟೈಸೇಷನ್ ಪ್ರಮೋಟ್ ಮಾಡ್ತು, ಹಾಗೆಯೇ ಕೂಡ ಕರಪ್ಷನ್ ಆಗಿರ್ಬೋದು, ಈ ಪೊಲಿಟಿಕಲ್ ಕಾಂಪ್ಲೆಕ್ಸಿಟಿಯನ್ನ ಕ್ರಿಯೇಟ್ ಮಾಡ್ತು. ಪೊಲಿಟಿಕಲ್ ಕಾಂಪ್ಲೆಕ್ಸಿಟಿ ಅಂದ್ರೆ ಈ ಇಂಡಸ್ಟ್ರಿಯಲಿಸ್ಟ್ ಮತ್ತೆ ಪೊಲಿಟಿಕಲ್ ಏನಂತಾರಿ ಇಂಟರ್ವೆನ್ಷನ್ಸ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದನ್ನೇ ನಾವೇನಂತ ಹೇಳ್ತೀವಿ, ಕರಪ್ಷನ್ ಅಂತ ಹೇಳ್ತೀವಿ. ಕರಪ್ಷನ್ ಪ್ರಮಾಣ ಕೂಡ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇವೆಲ್ಲ ನಿಮಗೆ ಗೊತ್ತಿದೆ ಒಂದು ಹಿನ್ನೆಲೆ. ಈಗ ರೀಸೆಂಟ್ಲಿ ಏನಾಗಿದೆ, ಎಸ್ಪೆಷಲಿ ಆಫ್ಟರ್ ದ 2030 ದೇರ್ ವಾಸ್ ಅ ಡ್ರಾಸ್ಟಿಕ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಪಾಲಿಟಿಕ್ಸ್. ಅದಾದ್ಮೇಲೆ ನಾವು ಭಾರತ ದೇಶವನ್ನ ಮುನ್ನಡೆಯುತ್ತಿರುವ ರಾಷ್ಟ್ರದಿಂದ ಮುನ್ನಡೆದ ರಾಷ್ಟ್ರದವರೆಗೆ ಹೇಗೆ ತಗೊಂಡು ಹೋಗ್ಬೋದು ಅಂತ ಹಲವಾರು ರೀತಿಯಲ್ಲಿ ಚರ್ಚೆಗಳು ನಡೆದಿದೆ. ಅದು ಬಾಹ್ಯಾಕಾಶ, ದಟ್ ಈಸ್ ಸ್ಪೇಸ್ ಆಗಿರ್ಬೋದು, ಅಥವಾ ಡಿಪ್ಲೊಮ್ಯಾಸಿ ಆಗಿರ್ಬೋದು, ಹಾಗೂ ಎನರ್ಜಿ ಸೆಕ್ಯೂರಿಟಿ ಅಂತ ನಾವು ಹೇಳ್ತಾ ಇದೀವಿ, ರೈಟಾ? ಇಂಧನದ ಕೊರತೆ ಏನಿದೆ ನಮಗ್ ಕಾಡ್ತಾ ಇದೆ, ನಾವು ಅದಕ್ಕೆ ಏನ್ ಮಾಡ್ಬೇಕು, ಹಲವಾರು ರೀತಿಯ ಆಲ್ಟರ್ನೇಟಿವ್ಸ್ ತಗೋಬೇಕು.
ಇದಾದ್ಮೇಲೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಕೂಡ ನಾವೇನ್ ಮಾಡ್ತಾ ಇದೀವಿ, ಇನಿಷಿಯೇಟಿವ್ಸ್ ತಗೊಳ್ತಾ ಇದೀವಿ. ರೈಟ್, ಇದು ಒಂದು ಬ್ರೀಫ್ ಹಿನ್ನೆಲೆ ನಮ್ಮ ಭಾರತದ್ದು. ಅಂಡ್ ರಿಮೆಂಬರ್, ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಿದೆ ಅಂತ ಹೇಳುವಾಗ ಯಾವ ರೀತಿ ಹೊಂದಿದೆ ಅನ್ನೋದು ಗೊತ್ತಿರಬೇಕು. ಈ ಪರ್ಟಿಕ್ಯುಲರ್ ಟಾಪಿಕ್ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು, ಏನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅನ್ನೋದಕ್ಕೆ ಏನು ಪ್ಯಾರಾಮೀಟರ್ಸ್ ಅನ್ನೋದು ಗೊತ್ತಿರಬೇಕು. ಇದಾದ್ಮೇಲೆ ನಮ್ಮ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಒಂದು ಸ್ಟೇಟಸ್ ಪಡಿಲಿಕ್ಕೆ ಹಲವಾರು ಚಾಲೆಂಜಸ್ ಇದೆ. ಈ ಚಾಲೆಂಜಸ್ ಇಂಟರ್ನಲ್ ಚಾಲೆಂಜಸ್ ಇರ್ಬೋದು. ಇಂಟರ್ನಲ್ ಅಂದ್ರೆ ಬಡತನ, ಓಕೆ, ಏನು ಲಿಟ್ರಸಿ ರೇಟು, ಈ ತರ ಹಲವಾರು ಸಮಸ್ಯೆಗಳಿದೆ. ದಟ್ ಈಸ್ ಆಂತರಿಕ ಸಮಸ್ಯೆ, ಇಂಟರ್ನಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಇದಾದ್ಮೇಲೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್. ಅಂದ್ರೆ ನಾವು ಅನ್ಕೊಂಡಿರಲ್ಲ, ನಮ್ ದೇಶ ನಾವೇ ಮಾಡ್ಕೊಂಡಿದ್ದಲ್ಲ, ಬೇರೆ ದೇಶದವ್ರು ನಮಗೆ ಇಂಪೋಸ್ ಮಾಡ್ತಾರೆ. ಅದರಿಂದನೂ ಕೂಡ ನಾವೇನ್ ಮಾಡ್ಬೋದು, ಭಾರತ ದೇಶವನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಒಂದಷ್ಟು ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೋದು. ಇದು ನಿಮ್ಮ ಬ್ರೀಫ್ ಓವರ್ ವ್ಯೂ. ಈಗ ನಮ್ಮ ಎಸ್ಸೆದಲ್ಲಿ ಏನ್ ಕೇಳಿದಾನೆ, ದ ಫಸ್ಟ್ ಪಾರ್ಟ್ ಆಫ್ ದ ಎಸ್ಸೆ ಹಿ ಈಸ್ ಆಸ್ಕಿಂಗ್ ಅಬೌಟ್ ವಾಟ್ ಡೆವಲಪ್ಡ್ ನೇಷನ್ ಅನ್ನೋದು ಹೇಗಿರ್ಬೇಕು, ಅಲ್ಲಿರುವ ಚಾಲೆಂಜಸ್ ಏನು, ವೇ ಫಾರ್ವರ್ಡ್ ಏನು, 3 ಅಂಶಗಳು ಕೇಳಿದಾನೆ. ಸೊ ಈ ನಿಟ್ಟಿನಲ್ಲಿ ನಾವು ಎಸ್ಸೆವನ್ನ ಹೋಗೋಣ. ಏನಿದೆ ಅಂದ್ರೆ ಫಸ್ಟ್ ಪಾರ್ಟ್ ಇಂಟ್ರೊಡಕ್ಷನ್. ರಿಮೆಂಬರ್ ಫ್ರೆಂಡ್ಸ್, ನಾನು ಇಲ್ಲಿ ಜಸ್ಟ್ ಐಡಿಯಾ ಕೊಡ್ತಾ ಇದ್ದೀನಿ. ಅಂಡ್ ಈ ಐಡಿಯಾನೇ ಯೂಸ್ ಮಾಡ್ಬೇಕಂತಿಲ್ಲ. ಅಂಡ್ ರಿಮೆಂಬರ್, ನಾಟ್ ಲೈಕ್ ಅವರ್ GS ಆನ್ಸರ್ಸ್, ಎಸ್ಸೆದಲ್ಲಿ ನಿಮ್ಗೆ ಹೆಂಗ್ ಐಡಿಯಾ ಇದೆ ಅದರ ತಕ್ಕನಂಗ್ ಬರಿಬಹುದು. ಆದರೆ ನಾವು ಪ್ರಿಮೈಸ್ ಆಫ್ ದ ಟಾಪಿಕ್ ಅಂತ ಹೇಳ್ತೇವೆ. ಆ ಏನ್ ಚೌಕಟ್ಟು ಇದೆಯಲ್ಲ ಅದನ್ನ ಏನ್ ಮಾಡ್ಬೇಕು, ಟಚ್ ಮಾಡ್ಬೇಕು ಇಂಟ್ರೊಡಕ್ಷನ್ ಅಲ್ಲಿ. ಈ ನಮ್ಮ ಟಾಪಿಕ್ ಏನು 3 ಕೀವರ್ಡ್ಸ್ ಇತ್ತು. ಡೆವಲಪ್ಡ್ ನೇಷನ್ ಅಂದ್ರೆ ಏನು, ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ ಅಥವಾ ಚಾಲೆಂಜಸ್ ಏನು, ಇದಾದ್ಮೇಲೆ ಏನ್ ಮಾಡ್ಬೇಕು. ದಟ್ ಮೀನ್ಸ್ ಇನ್ ಮೈ ಇಂಟ್ರೊಡಕ್ಷನ್ ಐ ಶುಡ್ ಕನ್ವೆ ಆಲ್ ದೀಸ್ 3 ಐಡಿಯಾಸ್. ಗೊತ್ತಾಯ್ತಾ ಫ್ರೆಂಡ್ಸ್? ಅಂಡ್ ಇಲ್ಲಿ ಇಂಟ್ರೊಡಕ್ಷನ್ ಅಂತ ಬಂದಾಗ ಈವನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಇವಲ್ಯೂಷನ್ ಆರ್ ಡೆಫಿನೇಷನ್. ಡೆವಲಪ್ ನೇಷನ್ ಅಂದ್ರೆ ಏನು, ಹೆಂಗ್ ಅಂತಾರೆ, ಏನೇನ್ ಪ್ಯಾರಾಮೀಟರ್ಸ್. ಬಟ್ ದಟ್ ಲುಕ್ಸ್ ವೆರಿ ಅವರೇಜ್. ಅದಕ್ಕೆ ಏನ್ ಮಾಡೋಣ ಅಂದ್ರೆ, ಐ ಹ್ಯಾವ್ ಗಿವನ್ ಯು ಸಮ್ ಐಡಿಯಾಸ್ ಹಿಯರ್. ನಾನು ಏನ್ ಮಾಡಿದೀನಿ, APJ ಅಬ್ದುಲ್ ಕಲಾಂ ಒಂದು ಕೋಟ್ ಹೇಳಿದ್ರು. ಅವ್ರದ್ದು ಏನ್, ಯಾವ ತರ ಅವ್ರದ್ದು ಇಂಡಿಯಾ ಹೆಂಗಿರ್ಬೇಕಂದ್ರೆ, ಇಟ್ ಈಸ್ ನಾಟ್ ಜಸ್ಟ್ ಅ ಡ್ರೀಮ್, ಇಟ್ ಈಸ್ ಅ ಮಿಷನ್. ನಾವು ಬರೀ ಕನಸು ಕಾಣ್ಬಾರ್ದು, ಅದರ ಪೂರಕವಾಗಿ ಕೆಲಸ ಮಾಡ್ಬೇಕು ಅನ್ನೋದು ಇವ್ರದ್ದು ಧ್ಯೇಯ ವಾಕ್ಯ ಆಗಿತ್ತು. ಈ ನಿಟ್ಟಿನಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನ ಅಥವಾ ಇನಿಷಿಯೇಟಿವ್ಸ್ ಗಳನ್ನ ತಗೊಂಡಿದೀವಿ. ವೆದರ್ ಇಟ್ ಈಸ್ ಫುಡ್ ರಿಲೇಟೆಡ್ ಸೆಕ್ಯೂರಿಟಿ ಆಗಿರ್ಬೋದು, ಎನರ್ಜಿ ಸೆಕ್ಯೂರಿಟಿ ಆಗಿರ್ಬೋದು, ಬಡತನವನ್ನ ನಿರ್ಮೂಲನೆ ಆಗಿರ್ಬೋದು, ಈ ತರ ಹಲವಾರು ರಿಫಾರ್ಮ್ಸ್ ಮಾಡಿದೀವಿ. ಈಗಾಗಲೇ ನಮ್ಮ IMF ರಿಪೋರ್ಟ್ ಹೇಳ್ತಾ ಇದೆ, ನಮ್ಮ ಭಾರತ ದೇಶ ಹಲವಾರು ಸೆಕ್ಟರ್ ಅಲ್ಲಿ, ಹಲವಾರು ಏರಿಯಾಸ್ ಅಲ್ಲಿ ಮುಂದುವರಿತಾ ಇದೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ಕೊಂಡು ಬರಿಬಹುದು. ಇದು 2 ಪ್ಯಾರಾ ಬರೀತೀನಿ. ಅದಾದ್ಮೇಲೆ 3ನೇ ಪ್ಯಾರಾ. ಆದ್ರೂ ಕೂಡ ಒಂದಷ್ಟು ನಿಟ್ಟಿನಲ್ಲಿ ಅಥವಾ ಒಂದಷ್ಟು ಏರಿಯಾದಲ್ಲಿ ನಾವು ಕುಸಿತವನ್ನ ಕಾಣ್ತಾ ಇದೀವಿ ಅಥವಾ ಸಮಸ್ಯೆಯನ್ನ ಎದುರಿಸ್ತಾ ಇದೀವಿ. ಅದು ಇಂಟರ್ನಲ್ ರೀಸನ್ಸ್ ಇರ್ಬೋದು, ಬಿಕಾಸ್ ಆಫ್ ಲಿಟ್ರಸಿ ಎಕ್ಸೆಟ್ರಾ. ಜಸ್ಟ್ ಒಂದು ಲೈನ್ ಬರಿತೀರಿ ಅಷ್ಟೇ. ಇದಾಗಿಯೂ ಕೂಡ ನಾವು ಹಲವಾರು ರೀತಿಯ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳನ್ನ ಕೂಡ ನೋಡ್ತಾ ಇದೀವಿ. ಇದರಿಂದ ನಾವು ಅನ್ಕೊಂಡಿದ್ದ ಕನಸು ಏನಾಗ್ತಾ ಇದೆ, ಅಷ್ಟು ಸಂಬಂಧಿಸವಾಗಿ ಅಥವಾ ಪೂರಕವಾಗಿ ನಾವು 100% ಅಕ್ಯುರೇಸಿ ಅಥವಾ 100% ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದರ ಬಗ್ಗೆ ನಾವು ಈ ಎಸ್ಸೆದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಇಂಟ್ರೊಡಕ್ಷನ್ ಬರೀತೀರಿ. ಐ ಹೋಪ್ ಯು ಗಾಟ್ ಎನ್ ಐಡಿಯಾ. ನನ್ನ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಕನ್ವೆ ಮಾಡಿದೆ, ನಮ್ಮ ಭಾರತ ದೇಶ ನಿಜವಾಗ್ಲೂ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೆ. ಆದ್ರೂ ಒಂದಷ್ಟು ಸಮಸ್ಯೆಗಳಿವೆ, ಅದನ್ನ ಏನೋ ಹೋಗ್ಲಾಡ್ಸೋದು ನಮ್ ಕೈಯಲ್ಲಿದೆ ಅಂತ ನಾನು ಹೇಳಿದೆ. ದಿಸ್ ಇಸ್ ಅ ವೇ ಟು ಇಂಟ್ರೊಡ್ಯೂಸ್. ಇದಾದ್ಮೇಲೆ ನಾನು ಬಾಡಿಗೆ ಹೋಗೋಣ. ಅವಾಗ ನೆನಪಿರ್ಲಿ, ಬಾಡಿಗೆ ಹೋಗುವಾಗ ಏನ್ ನೀವು ಯೋಚನೆ ಮಾಡ್ಬೇಕು ಅಂದ್ರೆ, ಫಸ್ಟ್ ಯು ಥಿಂಕ್ ಆನ್ ದ ಕೀವರ್ಡ್ಸ್ ಆರ್ ಇವಲ್ಯೂಷನ್ ಅಂತ ಹೇಳಿದೆ. ನಮ್ಮ ಭಾರತ ದೇಶ ಯಾವ ತರ ನಡ್ಕೊಂಡ್ ಬಂದಿದೆ, ಈ ಡೆವಲಪಿಂಗ್ ಸ್ಟೇಟಸ್ ಅನ್ನೋದ್ರಿಂದ ಡೆವಲಪ್ಡ್ ಸ್ಟೇಟಸ್ಗೆ ಹೆಂಗ್ ಹೋಗ್ತಾ ಇದೆ, ಇದನ್ನ ಒಂದು ಬ್ರೀಫ್ ಆಗಿ 1 ಅಥವಾ 2 ಪೇಜ್ ಬರೆಯೋಣ. ಏನ್ ಬರೀತೀರಿ ನೀವು ಅಲ್ಲಿ? ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಎಲ್ಲ ಜಾಸ್ತಿ ಬರೆಯಂಗಿಲ್ಲ ಈ ಎಸ್ಸೆದಲ್ಲಿ. ನೆನ್ಪಿಡಿ ಫ್ರೆಂಡ್ಸ್, ದಿಸ್ ಇಸ್ ಅ ವೆರಿ ವೆರಿ ಬ್ರಾಡ್ ಟಾಪಿಕ್. ಆದ್ರೆ ನನ್ನ ಟಾಪಿಕ್ ಏನ್ ಕೇಳಿದೆ ಅದರ ಪೂರಕವಾಗಿ ಬರಿಬೇಕಲ್ವಾ. ಈಗ ಟಾಪಿಕ್ ಏನ್ ಕೇಳಿತ್ತು, ಡ್ರೀಮ್ ಆಫ್ ಡೆವಲಪ್ಡ್ ನೇಷನ್ ಅಂತ ಇದೆ. ನಾನು ಅದನ್ನ ಹೇಳೋಕಿನ ಮುಂಚೆ ಆ ಓದುಗರಿಗೆ ಏನ್ ಹೇಳ್ಬೇಕು, ಈ ಡೆವಲಪಿಂಗ್ ಸ್ಟೇಟಸ್ ಯಾವ ತರ ಇತ್ತು ಬ್ರಿಟಿಷ್ ಕಾಲದಲ್ಲಿ, ನಾವು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಿದ್ವಿ. ಇದನ್ನ ಹೋಗ್ಲಾಡ್ಸಕ್ಕೆ 5 ಇಯರ್ ಪ್ಲಾನ್ ಆಗಿರ್ಬೋದು ಅಥವಾ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಇದಾದ್ಮೇಲೆ ಅಗ್ರಿಕಲ್ಚರ್ ಸೆಕ್ಟರ್ ರಿಲೇಟೆಡ್ ಬ್ಲೂ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್, ಇವನ್ನೆಲ್ಲ ತಗೊಂಡ್ಬಂದ್ವಿ. ಈ ರೀತಿಯಿಂದ ನಾವು ಹಲವಾರು ಏರಿಯಾಸ್ ಅಲ್ಲಿ ಹಲವಾರು ಸೆಕ್ಟರ್ಸ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಾಗ್ಲೇ ನಾವು ಒಂದು ಹೊಸ ತಿರುವು ಪಡ್ಕೊಂಡಿದ್ವಿ ನಮ್ಮ ಭಾರತ ದೇಶದ ಪ್ರೋಗ್ರೆಸ್ ಟ್ರಾಜೆಕ್ಟರಿಯಲ್ಲಿ. ಏನಂದ್ರೆ ಡೆವಲಪಿಂಗ್ ಸ್ಟೇಟಸ್ ಟು ಮೋರ್ ಡೆವಲಪ್ಡ್ ಸ್ಟೇಟಸ್ ಆರ್ ನಿಯರ್ ಟು ದ ಡೆವಲಪ್ಡ್ ಸ್ಟೇಟಸ್ ಗೆ ಹೋಗಿದೀವಿ. ಈ ತರ ಒಂದು ಬ್ರೀಫ್ ಓವರ್ ವ್ಯೂ ಅರೌಂಡ್ 1 ಪೇಜ್ ಆರ್ 1.5 ಪೇಜ್ ಬರುತ್ತೆ. ಇದಾದ್ಮೇಲೆ ಯು ಶುಡ್ ಆಲ್ಸೋ ಥಿಂಕ್ ಆನ್ ದೀಸ್ ಲೈನ್ಸ್. ಯಾವ್ಯಾವ ತರ ನಾವು
ಏನ್ ಮಾಡಿದೀವಿ, ಪ್ರೋಗ್ರೆಸ್ ಮಾಡಿದೀವಿ. ಐ ಆಮ್ ಗಿವಿಂಗ್ ಯು ಸಮ್ ಐಡಿಯಾಸ್. ನಂಬರ್ 1, ನೀವು ಗಮನಿಸಿದ್ರೆ ಎಕನಾಮಿಕ್ ಸೆಕ್ಟರ್ ಅಲ್ಲಿ ಆರ್ಥಿಕ ಬೆಳವಣಿಗೆ ನಾವು ಏನ್ ಮಾಡಿದೀವಿ, ಪಡ್ಕೊಂಡಿದೀವಿ. ಈ ಆರ್ಥಿಕ ಬೆಳವಣಿಗೆ 1-2 ವರ್ಷದಿಂದ ಬಂದಿದ್ದಲ್ಲ, ಹಲವಾರು ರೀತಿಯಲ್ಲಿ ನಾವು ಅದಕ್ಕೆ ಎಫರ್ಟ್ಸ್ ಹಾಕಿದ್ವಿ. ಅದು ಲಿಬರಲೈಸೇಷನ್ ಆಗಿರ್ಬೋದು, ಪ್ರೈವೇಟೈಸೇಷನ್ ಆಗಿರ್ಬೋದು. ಈ ನಿಟ್ಟಿನಲ್ಲಿ ನಾವು ಹಲವಾರು ರೀತಿಯ ಚಟುವಟಿಕೆಗಳು, ಯೋಜನೆಗಳನ್ನ ಮಾಡಿದ್ವಿ. ಅದರ ಪೂರಕವಾಗಿ ನಮ್ಗೆ ಒಂದು ಡೇಟಾ ಸಜೆಸ್ಟ್ ಮಾಡ್ತಾ ಇದೆ, ನಮ್ GDP ಗ್ರೋತ್ ಏನಾಗಿದೆ, ಕ್ರಮೇಣವಾಗಿ 1950ದಲ್ಲಿ ಎಷ್ಟಿತ್ತು, 2.7 crore ಇತ್ತು. ಯಾವಾಗ 1950ದಲ್ಲಿ, ಈಗ ಎಷ್ಟಾಗಿದೆ, 296 lakh crores ರೀಚ್ ಆಗಿದೆ. ಇದರ ಅರ್ಥ ಏನು, ನಾವು ಎಕನಾಮಿಕಲಿ ಆರ್ಥಿಕವಾಗಿ ಬೆಳೀತಾ ಇದ್ದೀವಿ. ಅಂಡ್ ರಿಮೆಂಬರ್ ಫ್ರೆಂಡ್ಸ್, ಆರ್ಥಿಕವಾಗಿ ಅಂತ ಹೇಳಿ ಒಂದೇ ಲೈನ್ ಬರೆಯೋದಲ್ಲ, ಯು ಶುಡ್ ಮೇಕ್ ಇಟ್ ಇನ್ ಅ ಪ್ಯಾರಾಗ್ರಾಫ್. ಓಕೆ, ನಾವು ಯಾವ ತರ ಬೆಳವಣಿಗೆ ಆದ್ವಿ ಅದನ್ನ ಪೂರಕವಾಗಿ ಒಂದು ಡೇಟಾ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಹಾಕ್ಬೋದು. ಸೊ ಇದು ಒಂದಾಯ್ತು. ಇದಾದ್ಮೇಲೆ ಪವರ್ಟಿ. ನಮ್ಮ ದೇಶದಲ್ಲಿ ನಾವು ಪವರ್ಟಿಯನ್ನ ಬ್ರಿಟಿಷ್ ಕಾಲದಲ್ಲಿ ಹಲವಾರು ರೀತಿಯಲ್ಲಿ ನೋಡಿದ್ವಿ. ಅಂಡ್ ಮೋಸ್ಟ್ ಆಫ್ ದ ಪೀಪಲ್ ಡಿಡ್ ನಾಟ್ ಹ್ಯಾವ್ ಫುಡ್. ಈಗೇನ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಎಲ್ಲಾ ಜನರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ಫುಡ್ ಪ್ರೊವೈಡ್ ಮಾಡ್ತಾ ಇದೀವಿ ಥ್ರೂ PDS ಸಿಸ್ಟಮ್. ಇದಾದ್ಮೇಲೆ ನಾವು ಸ್ಟೇಟ್ ಗವರ್ನಮೆಂಟ್ಗೂ ಕೂಡ ಏನ್ ಮಾಡಿದ್ವಿ, ಅವರ ಸಹಬಾಳ್ವೆ ಅಥವಾ ಸಹಭಾಗಿತ್ವವನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ, ಈ ಸ್ಟೇಟ್ ಗವರ್ನಮೆಂಟ್ಗೂ ಕೂಡ ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದೀವಿ. ನಮ್ ಕರ್ನಾಟಕದಲ್ಲೂ ಕೂಡ ನೀವು ಗಮನಿಸಿದ್ರೆ ಅನ್ನಭಾಗ್ಯ ಯೋಜನೆ ಅಂತ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ಟು ಏನ್ ಮಾಡಿದ್ದಾರೆ, ಈ ಪವರ್ಟಿ ರಿಡಕ್ಷನ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಈ ತರ ನೀವು ಹಲವಾರು ಎಕ್ಸಾಂಪಲ್ಸ್ ಬರೀಬಹುದು. ಅದಾದ್ಮೇಲೆ ಡಿಜಿಟಲೈಸ್ಡ್ ಇಂಡಿಯಾ. ನಾವು ಮೊದಲು ಏನ್ ಮಾಡ್ತಾ ಇದ್ವಿ, ಕನೆಕ್ಟಿವಿಟಿನೇ ಇರ್ಲಿಲ್ಲ ಮೊದಲು. ಈಗ ಏನಾಗ್ತಾ ಇದೆ, ಡಿಜಿಟಲ್ ಇಂಡಿಯಾ ಕಡೆಗೆ ಮೂವ್ ಆಗ್ತಾ ಇದೀವಿ, ವೆದರ್ ಇಟ್ ಇಸ್ ಇ ಗವರ್ನೆನ್ಸ್. ಆಗ ಇದಲ್ಲದೆ ನಾವು ಹಲವಾರು ರೀತಿಯ ಇನಿಷಿಯೇಟಿವ್ಸ್ ಇನ್ ದ ಫಾರ್ಮ್ ಆಫ್ UPI ಟ್ರಾನ್ಸಾಕ್ಷನ್ಸ್ ಗಳನ್ನ ಈಗ ರೀಸೆಂಟ್ಲಿ ನೋಡಿದ್ವಿ. ಓಕೆ, ನಮ್ ದೇಶದಲ್ಲಿ 14 ಲಕ್ಷ ಕೋಟಿಗಿಂತ ಪರ್ ಮಂತ್ ಏನು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ಇದು ಏನ್ ರಿಫ್ಲೆಕ್ಟ್ ಮಾಡ್ತಾ ಇದೆ, ಡಿಜಿಟಲೀಕರಣ ಅನ್ನೋದು ಜಾಸ್ತಿ ಆಗ್ತಾ ಇದೆ. ದಟ್ ಮೀನ್ಸ್ ವಿ ಆರ್ ಮೂವಿಂಗ್ ಫ್ರಮ್ ಓಲ್ಡ್ Indian economy to a new Indian economy, which shows we are a progressive nation. ಈ ತರ ನೀವು ಸಮರ್ಥನೆ ಮಾಡ್ತಾ ಇರ್ಬೇಕು ಅವಾಗವಾಗ. ಅದಾದ್ಮೇಲೆ ಜಾಮ್ ಟ್ರಿನಿಟಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಮೊದಲು ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆಯಿಂದ ಹೂಡಿಕೆಗಳು ಬರ್ತಾ ಇರ್ಲಿಲ್ಲ. ನಾವೇನ್ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ನ ಜಾಸ್ತಿ ಮಾಡ್ತಾ ಇದೀವಿ. ದ ಇನ್ಫ್ರಾಸ್ಟ್ರಕ್ಚರ್ ಕ್ಯಾನ್ ಬಿ ದ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ಇಟ್ ಕ್ಯಾನ್ ಬಿ ಗಿವಿಂಗ್ ದ ಸಬ್ಸಿಡೀಸ್ ಫಾರ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್. ಈ ತರ ಸಹಾಯ ಮಾಡ್ತಾ ಇದೀವಿ. ರಿಮೆಂಬರ್, ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬರೀ ಗವರ್ನಮೆಂಟೇ ಸ್ಪೆಂಡ್ ಮಾಡೋದಷ್ಟೇ ಅಲ್ಲ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಗವರ್ನಮೆಂಟ್ ಫೆಸಿಲಿಟೇಷನ್ ಮಾಡ್ಬೇಕು. ಲೈಕ್ ಒಂದು ಪ್ರೈವೇಟ್ ಸೆಕ್ಟರ್ಗೆ ಏನ್ ಮಾಡ್ಬೇಕು, ಒಂದು ಈಸಿ ಒಂದು ಪ್ರೊಸೆಸ್ ಪಾಲಿಸಿ ಮಾಡಿದ್ವಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಹೂಡಿಕೆ ಜಾಸ್ತಿ ಆಗುತ್ತಾ. ಈ ತರ ಯೋಚನೆ ಮಾಡಿ ಬರೀರಿ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಜಾಸ್ತಿ ಆಗ್ತದೆ. ಅದಾದ್ಮೇಲೆ ನಮ್ಮ ಭಾರತ ದೇಶದ ಗ್ಲೋಬಲ್ ರಿಕಗ್ನಿಷನ್ ಅಂತ ಹೇಳ್ತೇನೆ, ಇದು ಕೂಡ ಜಾಸ್ತಿ ಆಗಿದೆ. ವೆದರ್ ಇಟ್ ಈಸ್ ದ ಇಂಡಿಯಾ ಶೋಕೇಸಿಂಗ್ ಇಟ್ ಸೆಲ್ಫ್ ಆಸ್ 4ನೇ ಲಾರ್ಜೆಸ್ಟ್ ಸ್ಟಾರ್ಟ್ಅಪ್ ಹಬ್ ಇನ್ ದ ವರ್ಲ್ಡ್. ಅಂಡ್ ಈಗಾಗಲೇ ನಿಮ್ಗೆ ಗೊತ್ತಿದೆ ಪರ್ಚೇಸ್ ಪವರ್ ಪ್ಯಾರಿಟಿ ಅಂತ ಇದೆ ಒಂದು, ಅಲ್ಲಿ ಕೂಡ ನಮ್ದು 3rd ರ್ಯಾಂಕ್ ಇದೆ. ಇದಲ್ಲದೆ ಕ್ಲೈಮೇಟ್ ಜಸ್ಟಿಸ್ ಅಂತ ಬಂದಿರುತ್ತೆ ಒಂದು ಐಡಿಯಾ. ಈಗ ಮೊದ್ಲು ಏನಾಗ್ತಾ ಇತ್ತು, ಹವಾಮಾನ ಬದಲಾವಣೆ ಆಗ್ತಾ ಇತ್ತು. ಈ ಹವಾಮಾನ ನಿಯಂತ್ರಣದಲ್ಲೂ ಕೂಡ ನಮ್ಮ ಭಾರತ ದೇಶ ಎಲ್ಲಾ ದೇಶನ ಕಂಪೇರ್ ಮಾಡಿದ್ರೆ ನಂಬರ್ 1 ಸ್ಥಾನದಲ್ಲಿದೆ. ಅದು ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಆಗಿರ್ಬೋದು. ಇದರಿಂದ ಏನಾಗ್ತಾ ಇದೆ, ಗ್ಲೋಬಲ್ ರಿಕಗ್ನಿಷನ್ ಸಿಗ್ತಾ ಇದೆ. ಸೊ ಈ ತರ ನಾನು ಸಮರ್ಥನೆ ಮಾಡ್ತೇನೆ. ಇದನ್ನ ಆದ್ಮೇಲೆ ಅಗೇನ್ ಯು ಶುಡ್ ರೈಟ್. ಇದೆಲ್ಲ ಏನ್ ತೋರಿಸ್ತದೆ, ಭಾರತ ದೇಶ ಈಗ ಡೆವಲಪಿಂಗ್ ನೇಷನ್ ಅಲ್ಲವ, ಇದು ಒಂದು ಒಳ್ಳೆ ಡೆವಲಪ್ಡ್ ನೇಷನ್ ಆಗಿ ಹೊರಹೊಮ್ಮಿದೆ ಅಂತ ಬರೀಬೇಕು. ಇದನ್ನ ಬರೆದ್ರೆ ಮಾತ್ರ ನೀವು ಸಮರ್ಥನೆ ಮಾಡ್ದಂಗ ಆಗ್ತದೆ ಫ್ರೆಂಡ್ಸ್, ರಿಮೆಂಬರ್. ಇದಾದ್ಮೇಲೆ ಮತ್ತೆ ಹಲವಾರು ಐಡಿಯಾಸ್ ಇದೆ, ಅದನ್ನು ಕೂಡ ಬರೀಬಹುದು. ಹಿಯರ್ ಐ ಹ್ಯಾವ್ ಗಿವನ್ ಸಮ್ ಐಡಿಯಾಸ್ ಲೈಕ್ ನಾವು ಹಲವಾರು ರೀತಿಯಲ್ಲಿ ಮೈಲುಗಲ್ಲನ್ನ ಸಾಧಿಸಿದೀವಿ. ಅದು ಪ್ರಜಾಪ್ರಭುತ್ವ ಪ್ರಮೋಟ್ ಮಾಡೋದಾಗಿರ್ಬೋದು. ನಮ್ಮ ದೇಶದಲ್ಲಿ ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ, ಆ ರೈಟ್ಸ್ ಗಳನ್ನ ಕೂಡ ಪ್ರಮೋಟ್ ಮಾಡ್ತಾ ಇದೀವಿ, ಸೇಮ್ ಆಸ್ ದ ಡೆವಲಪ್ಡ್ ಕಂಟ್ರೀಸ್. ಇದಲ್ಲದೆ ನಾವು ಹಲವಾರು ರೀತಿಯ ತಂತ್ರಜ್ಞಾನದ ಆವಿಷ್ಕಾರದ ಪ್ರಗತಿಯನ್ನು ಕೂಡ ನಾವು ಮಾಡಿದೀವಿ. ಇವೆಲ್ಲ ಏನ್ ಶೋಕೇಸ್ ಆಯ್ತು, ಇಂಡಿಯಾ ಈಸ್ ಅ ಡೆವಲಪ್ಡ್ ಕಂಟ್ರಿ. ಅಂಡ್ ದಿಸ್ ಇಸ್ ನಾಟ್ ದ ಪಾರ್ಟ್ ಆಫ್ ದಿಸ್ ಇಸ್ ಒನ್ ಪಾರ್ಟ್ ಆಫ್ ದ ಎಸ್ಸೆ ಅಲ್ವಾ. ಇಲ್ಲಿ ಏನು ಆಮೇಲೆ ಕೊಟ್ಟಿದ್ದ, ಚಾಲೆಂಜಸ್ ಕೊಟ್ಟಿದ್ದ. ವಿ ವಿಲ್ ಮೂವ್ ಆನ್ ಟು ಚಾಲೆಂಜಸ್. ಈ ಚಾಲೆಂಜಸ್ ಅಂತ ಬಂದಾಗ ನಿಮ್ ಎಸ್ಸೆದಲ್ಲಿ ಈ ತರ ಸಬ್ ಹೆಡಿಂಗ್ ಹಾಕಿ, ಅಥವಾ ಸ್ವಲ್ಪ ಇನೋವೇಟಿವ್ ಸಬ್ ಹೆಡಿಂಗ್ಸ್ ಅಂತ ಹೇಳ್ತೀವಿ. ಓಕೆ, from that to attend the dream to mission there arises road blocks. ಓಕೆ, ನಾವು ಅನ್ಕೊಂಡದನ್ನ ಸಾಧಿಸಲಿಕ್ಕೆ ಒಂದಷ್ಟು ಕುಂದು ಕೊರತೆ ಇದೆ. ಈ ತರ ಸಬ್ ಹೆಡಿಂಗ್ ಹಾಕಿ. ಈಗ ಇಶ್ಯೂಸ್ ಏನಿದೆ, ಚಾಲೆಂಜಸ್ ಏನಿದೆ, ಒಂದು ನೆನ್ಪಿಡಿ ಫ್ರೆಂಡ್ಸ್, ಇಂಟರ್ನಲ್ ಪ್ರಾಬ್ಲಮ್ಸ್ ಇದೆ ಭಾರತದಲ್ಲಿ. ನಮ್ಮದೇ ಆದ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಅದು ಎಕನಾಮಿಕ್ ಆಯ್ತು, ಆರ್ಥಿಕವಾಗಿ, ದಟ್ ಈಸ್ ಎಕನಾಮಿಕ್, ಆರ್ಥಿಕವಾಗಿ, ಟೆಕ್ನಾಲಜಿಕಲ್. ಓಕೆ, ಟೆಕ್ನಾಲಜಿಕಲ್ ಅಂದ್ರೆ ಈ 5G ಅನ್ನೋದು ಬಂದಿದೆ,
ಡಿಜಿಟಲ್ ಡಿವೈಡ್ ಆಗಿದೆ, ರೈಟ್. ರೂರಲ್ ಅರ್ಬನ್ ಗ್ಯಾಪ್ಸ್ ಇದೆ. ಓಕೆ, ಇಲ್ಲಿ ದಟ್ ಮೀನ್ಸ್ ದ ಟೆಕ್ನಾಲಜಿ ಇಸ್ ಲಾರ್ಜ್ಲಿ ಸೀನ್ ಇನ್ ವಾಟ್ ಅರ್ಬನ್ ಏರಿಯಾಸ್. ಇದು ರೂರಲ್ ಏರಿಯಾಸ್ಗೆ ಒಮ್ಮೊಮ್ಮೆ ಹೋಗ್ತಾ ಇಲ್ಲ. ಇದಾದ್ಮೇಲೆ ನಾವು ನಮ್ಮ ಭಾರತ ದೇಶದಲ್ಲಿ ಇಶ್ಯೂಸ್ ಗಳನ್ನ ನೋಡ್ತಾ ಇದ್ದೀವಿ. ಚಾಲೆಂಜಸ್ ಅಂತ ಹೇಳಿದೆ ನಾನು. ಇಶ್ಯೂಸ್ ಏನೇನಿದೆ, ಒಂದು ಕರಪ್ಷನ್ ಆಗಿರ್ಬೋದು, ಇನ್ನೊಂದು ಡಿಲೇ ಇನ್ ಪಾಲಿಸಿ ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ರೈಟ್. ನಾವು ಪಾಲಿಸಿ ಯೋಜನೆಗಳನ್ನ ಚೆನ್ನಾಗಿ ಮಾಡ್ತಾ ಇದೀವಿ, ಕಾರ್ಯರೂಪಕ್ಕೆ ತಗೊಂಡ್ಬರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತಲ್ರಿ. ದಟ್ ಮೀನ್ಸ್ ಈ ನಮ್ಮ ಯೋಜನೆಗಳು ಚೆನ್ನಾಗಿದೆ, ಅದು ನಿಜವಾಗ್ಲೂ ಅವಶ್ಯಕತೆ ಇದ್ದವನು ಹೋಗಿ ಮುಟ್ಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗ್ತದೆ. ಇದಲ್ಲದೆ ನಾವು ಸೋಷಿಯಲ್ ಇಶ್ಯೂಸ್ ಗಳನ್ನು ಕೂಡ ನೋಡ್ತಾ ಇದೀವಿ. ರೀಸೆಂಟ್ಲಿ ಒಂದು ಸ್ಟಾಟಿಸ್ಟಿಕ್ಸ್ ಏನ್ ತೋರಿಸ್ತಾ ಇದೆ ಅಂದ್ರೆ, ಸೋಷಿಯಲ್ ಇಶ್ಯೂಸ್ ಎಸ್ಪೆಷಲಿ ರಿಲೇಟೆಡ್ ಟು ಲಿಟ್ರಸಿಯನ್ನ ನೋಡಿದಾಗ ಲರ್ನಿಂಗ್ ಇಶ್ಯೂಸ್ ನಮ್ಮ ಭಾರತ ದೇಶದಲ್ಲಿ ಇನ್ನ ಇದೆ ಅಂತೆ. ನಾವು ಒಂದ್ ಕಡೆ ಏನ್ ನೋಡ್ತಾ ಇದೀವಿ, ಡಿಜಿಟಲೀಕರಣ ನೋಡ್ತಾ ಇದೀವಿ. ಆದ್ರೆ ನಮ್ ಸ್ಕೂಲ್ ಹುಡುಗರು ಮೋಸ್ಟ್ ಆಫ್ ದ 50% ಆಫ್ ದ ಸ್ಕೂಲ್ ಹುಡುಗರು ಏನ್ ಓದಕ್ ಬರ್ತಾ ಇಲ್ಲ. 5ನೇ ಸ್ಟೂಡೆಂಟ್ಸ್ ಟೆಕ್ಸ್ಟ್ ಬುಕ್ ಗಳನ್ನು ಓದಕ್ ಬರ್ತಾ ಇಲ್ಲ. ಈ ತರ ರಿಪೋರ್ಟ್ಸ್ ಬರ್ತಾ ಇದೆ. ಹಲವಾರು NGO ಗಳು ರಿಪೋರ್ಟ್ ಗಳನ್ನ ಕೊಡ್ತಾ ಇದಾರೆ. ಸೊ ದಿಸ್ ಕ್ಲಿಯರ್ಲಿ ಶೋಸ್ ನಾವು ಅನ್ಕೊಂಡ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ, ಆದ್ರೂ ಕೂಡ ಒಂದಷ್ಟು ಆಂತರಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇದು ಸೋಷಿಯಲ್ ಇಶ್ಯೂ ಆಯ್ತು. ಇದೇ ತರ ನೀವು ಜೆಂಡರ್ ಇಶ್ಯೂಸ್ ಬರೀಬಹುದು, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬರೀಬಹುದು. ಈ ಎನ್ವಿರಾನ್ಮೆಂಟಲ್ ಇಶ್ಯೂ ಅಂತದ್ ಬಂದಾಗ ನಿಮ್ಗೆ ಗೊತ್ತಿದೆ, ಈ ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದೆ, ಆದ್ರೆ ಅರ್ಬನ್ ಪೊಲ್ಯೂಷನ್, ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಲ್ಲಿ ಇರುವಂತ ರಿಸೋರ್ಸಸ್ ಯೂಸ್ ಚೆನ್ನಾಗಾಗ್ತಾ ಇಲ್ಲ. ಇದಲ್ಲದೆ ಒಂದು ರಿಪೋರ್ಟ್ ಹೇಳಿದೆ, ಇಲ್ಲಿ ನೋಡ್ರಿ. ಒಂದು ರಿಪೋರ್ಟ್ ಏನ್ ಹೇಳಿದೆ, ಇಡೀ ಜಗತ್ತಿನಲ್ಲಿ 20 ಹೈ ಪಾಲ್ಯೂಟೆಡ್ ಸಿಟೀಸ್ ಗಳನ್ನ ನಾವು ನೋಡಿದ್ರೆ ನಮ್ ಭಾರತದೇ 14 ಸಿಟೀಸ್ ಇದೆ ಅಂತೆ. ದಟ್ ಕ್ಲಿಯರ್ಲಿ ಶೋಸ್ ವಾಟ್, ನಮ್ಮ ಅರ್ಬನ್ ಏರಿಯಾಸ್ ಪ್ರೋಗ್ರೆಸ್ ಆಗ್ತಾ ಇದೆ, ನಾವು ಏನ್ ಮಾಡ್ತಾ ಇಲ್ಲ, ಪಾಲಿಸೀಸ್ ಗಳನ್ನ ಚೆನ್ನಾಗಿ ತಗೊಂಡ್ಬರ್ತಾ ಇಲ್ಲ ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇದೇ ರೀತಿ ಗವರ್ನೆನ್ಸ್ ಇಶ್ಯೂಸ್, ದಟ್ ಇಸ್ ಕರಪ್ಷನ್, ಜುಡಿಷಿಯಲ್ ಇಶ್ಯೂಸ್. ಓಕೆ, ದೇರ್ ಇಸ್ ಅ ಸೇಯಿಂಗ್ ಇನ್ ಜುಡಿಷಿಯರಿ ಅಂತ ಬಂದಾಗ more than 5 crore cases are pending in India. That clearly shows ನಾವು ಡೆಮೋಕ್ರಸಿ ಫಾಲೋ ಮಾಡ್ತಾ ಇದೀವಿ, ಆದ್ರೆ ಅದನ್ನ ಟ್ರೂ ಡೆಮೋಕ್ರಸಿ ಅನ್ನೋದು ಅಥವಾ ಟ್ರೂ ಜಸ್ಟಿಸ್ ಅನ್ನೋದು ತಗೊಂಡ್ಬರೋಕ್ಕಾಗಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಚಾಲೆಂಜಸ್ ಗಳನ್ನ ನೋಡ್ತಾ ಇದೀವಿ. ಇದೆಲ್ಲ ಏನಾಯ್ತು, ಇಂಟರ್ನಲ್ ಪ್ರಾಬ್ಲಮ್ಸ್. ಇದಲ್ಲದೆ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್ ಇದೆ. ಅಂದ್ರೆ ನಾವು ಮಾಡ್ಕೊಂಡಿದಲ್ರಿ, ಬೇರೆದವ್ರು ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ. ಏನದು ಎಕ್ಸಾಂಪಲ್ ಅಂದ್ರೆ, ಇಲ್ಲಿ ನೋಡಿ, ಈ ಸ್ಪೇಸ್ ಇಶ್ಯೂಸ್, ಸ್ಪೇಸ್ ಸೆಕ್ಟರ್ ಅಲ್ಲಿ ಇಶ್ಯೂಸ್ ಬರ್ತಾ ಇದೆ. ಅಂಡ್ ಈಗ ರೀಸೆಂಟ್ಲಿ ನೋಡಿರ್ಬೇಕು, ಡೊನಾಲ್ಡ್ ಟ್ರಂಪ್ ಅವರು ಏನ್ ಮಾಡ್ತಾ ಇದಾರೆ, ಟ್ಯಾರಿಫ್ ವಾರ್ ಗಳನ್ನ ಇಂಪೋಸ್ ಮಾಡ್ತಾ ಇದಾರೆ. ಇದರಿಂದ ಏನಾಯ್ತು, ನಮ್ಮ ಭಾರತಕ್ಕೆ ಆರ್ಥಿಕವಾಗಿ ಹಾಗೂ ಅಲ್ಲಿರುವಂತ ಎಂಪ್ಲಾಯೀಸ್ಗೂ ಕೂಡ ತೊಂದರೆ ಆಯ್ತಲ್ವಾ. ಸೊ ದಟ್ ಮೀನ್ಸ್ ಇದನ್ನ ಗಮನಿಸಿದ್ರೆ ಏನಾಯ್ತು, ನಮ್ಮ ಭಾರತಕ್ಕೂ ಕೂಡ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಬರಿಬೇಕು. ಅದಾದ್ಮೇಲೆ ವಿ ವಿಲ್ ಗೋ ಟು ದ ಸೊಲ್ಯೂಷನ್ಸ್. 3ನೇ ಪಾರ್ಟ್, ವೇ ಅಹೆಡ್ ಅಂತ ಹೇಳಿದ. ಈ ಸೊಲ್ಯೂಷನ್ಸ್ ಅಂತ ಬಂದಾಗ ಈಗ ನೋಡಿ, ಒಂದು ಸೊಲ್ಯೂಷನ್ಸ್ ನಾವ್ ಏನ್ ಮಾಡ್ಬೇಕು, ನಮ್ಮದೇ ಆದ ಒಂದಷ್ಟು ಸಾಮರ್ಥ್ಯ ಅಥವಾ ಪೊಟೆನ್ಶಿಯಲ್ ಇರ್ತದೆ, ಅದನ್ನ ನಾವ್ ಏನ್ ಮಾಡ್ಬೇಕು, ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಾವು ಪೊಟೆನ್ಶಿಯಲ್ ನ ಕ್ರಿಯೇಟ್ ಮಾಡ್ಬೇಕು. ಕರೆಕ್ಟಾ? ಈ ಎಸ್ಸೆದಲ್ಲಿ ಬೈಪಟ್ ಹೊಡಿಬೇಡ್ರಿ, ಪಾಯಿಂಟ್ಸ್ ಅನ್ನ, ಐಡಿಯಾಸ್ ಯೋಚನೆ ಮಾಡಿ. ಒಂದು ಇಂಟರ್ನಲ್ ಅಂದ್ರೆ ಏನು, ನಮ್ಮ ಭಾರತ ದೇಶದಲ್ಲಿ ಏನಾಗಿದೆ, ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಹೇಳ್ತೀವಿ, ಈ ಜನಸಂಖ್ಯಾ ಲಾಭಾಂಶ ಅಂತ ಹೇಳ್ತೀವಿ. ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬಹುದಾ? ನಮ್ ಭಾರತ ದೇಶದಲ್ಲಿ ಜನಸಂಖ್ಯೆ ಚೆನ್ನಾಗಿದೆ, ಜಾಸ್ತಿ ಇದೆ, ಆದ್ರೆ ಲಿಟ್ರಸಿನೂ ಈಗ ನಾವು ಕೊಡ್ತಾ ಇದೀವಿ. ಆದ್ರೆ ಏನ್ ಸಮಸ್ಯೆ ಇದೆ, ಸ್ಕಿಲ್ ಆಗ್ತಾ ಇಲ್ಲ. ಆಮೇಲೆ ಹೊಸ ಟೆಕ್ನಾಲಜಿ ರಿಲೇಟೆಡ್ ಅಪ್ಗ್ರೇಡ್ ಆಗ್ತಾ ಇಲ್ಲ. ನಾವೇನ್ ಮಾಡ್ಬೋದು, ಯೋಜನೆಗಳನ್ನ ಇದನ್ನ ದಟ್ ಈಸ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಲೇಬರ್ ಫೋರ್ಸ್ ಬರೀ ನಮ್ ದೇಶಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಕೊಡೋ ತರ ಮಾಡ್ಬೋದಾ? ಈಗ ರೀಸೆಂಟ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೂಮ್ ಆಗಿದೆ, ಅದರ್ ರಿಲೇಟೆಡ್ ಸ್ಕಿಲ್ ಡೆವಲಪ್ಮೆಂಟ್, ಈ ತರ ಯೋಚನೆ ಮಾಡಿ. ದಿಸ್ ಇಸ್ ಲೈಕ್ ಅ ವೇ ಫಾರ್ವರ್ಡ್, ರೈಟ್? ನೀವು ಆ ಸಮಸ್ಯೆಯನ್ನ ಹೈಲೈಟ್ ಮಾಡಿದ್ರಿ, ನಮ್ ಪೊಟೆನ್ಶಿಯಲ್ ನ ಹೈಲೈಟ್ ಮಾಡಿದ್ರಿ, ದೆನ್ ಯು ಆರ್ ಲಿಂಕಿಂಗ್ ವಿತ್ ವಾಟ್ ವಿ ಕ್ಯಾನ್ ಡೂ, ಅಲ್ವಾ? ಈ ತರ ಬರೀರಿ. ಅದಾದ್ಮೇಲೆ ಡಿಜಿಟಲ್ ಗವರ್ನೆನ್ಸ್ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವ್ ಏನ್ ಮಾಡ್ಬೋದು, ಈ ಕರಪ್ಷನ್ ಆಗ್ತಾ ಇದೆ, ಅದನ್ನ ತಡೆಗಟ್ಟಕ್ಕೆ ಏನ್ ಮಾಡ್ಬೋದು, ಈ PDS ಅಂತ ಹೇಳ್ತೀವಿ, ಇಲೆಕ್ಟ್ರಾನಿಕ್ ಬೇಸ್ಡ್ ಅಥೆಂಟಿಕೇಶನ್ ಆಫ್ PDS ಸಿಸ್ಟಮ್. ಈಗಾಗಲೇ ನಮ್ಮ ಹಳ್ಳಿಗಳಲ್ಲೆಲ್ಲ ಬಂದಿದೆ. ಓಕೆ, ಅಲ್ಲೇನ್ ಮಾಡ್ತಾರೆ, OTP ಬೇಸ್ಡ್ ಅಥೆಂಟಿಕೇಶನ್ ಮಾಡ್ತಾರೆ, ಅಥವಾ ಬಯೋಮೆಟ್ರಿಕ್ ಬೇಸ್ಡ್ ಅಥೆಂಟಿಕೇಶನ್ ಮಾಡ್ತಾರೆ. ಇದೇ ರೀತಿ ನಾವು ಎಲ್ಲಾ ವಲಯದಲ್ಲೂ, ಎಲ್ಲಾ ಸೆಕ್ಟರ್ಸ್ ಅಲ್ಲೂ ತಗೊಂಡ್ಬರ್ಬೇಕು. ದಟ್ ಮೀನ್ಸ್ ಈ ಗವರ್ನೆನ್ಸ್, ಡಿಜಿಟಲ್ ಗವರ್ನೆನ್ಸ್ ಅನ್ನೋದನ್ನ ತಗೊಂಡ್ಬರ್ಬೇಕು. ಈಗಾಗಲೇ ನಮ್ಮ ಹತ್ರ ಪೊಟೆನ್ಶಿಯಲ್ ಇದೆ, ಅದನ್ನ ನಾವು ಎಲ್ಲಾ ಸೆಕ್ಟರ್ಗೂ ಹಾಕ್ಬೇಕು. ಅದಾದ್ಮೇಲೆ ಸ್ಟಾರ್ಟ್ಅಪ್ ಇಂಡಿಯಾ ಇನ್ನೋವೇಷನ್ಸ್ ಅಂತ ಮಾಡ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ, ಈಗಾಗಲೇ ಇರುವಂತ ಏಜೆನ್ಸಿಯನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್, ಇಸ್ರೋ ಹಲವಾರು ಬಾಹ್ಯಾಕಾಶದ ಚಟುವಟಿಕೆಗಳನ್ನ ಮಾಡ್ತಾ ಇದೆ. ನಾವೇನ್ ಮಾಡ್ಬೋದು, ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿ, ಓಕೆ, ಈ ಡಿಜಿಟಲ್ ಮಾಧ್ಯಮದ ಮುಖಾಂತರ ರೋಬೋಟ್ ಗಳನ್ನ ಯೂಸ್ ಮಾಡ್ಕೊಂಡು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟಿಗ್ರೇಟೆಡ್ ವಿತ್ ಸ್ಯಾಟಲೈಟ್ ಕಮ್ಯುನಿಕೇಶನ್, ಇಂಟಿಗ್ರೇಟೆಡ್ ವಿತ್ ಗವರ್ನೆನ್ಸ್,
ಇವನ್ ನಾವ್ ಎಲ್ಲಾ ಮಾಡಿದ್ವಿ ಅಂದ್ರೆ ಏನ್ ಮಾಡ್ಬೋದು, ನಮ್ಮ ರೈತರಿಗೆ ನೆರವು ಕೊಡಬಹುದಾ? ಈಗ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದನ್ನ ನಾವು ನಿಜವಾಗ್ಲೂ ರಿಯಲ್ ಟೈಮ್ ಬೇಸಿಸ್ ಅಲ್ಲಿ ತಗೊಂಡ್ಬರ್ಬೋದು. ಅಂಡ್ ನಮ್ ರೈತರಿಗೆ ಏನ್ ಸಮಸ್ಯೆ ಇದೆ, ಏನ್ ಬೆಳಿಬೇಕು, ಯಾವ ತರ ಬೆಳಿಬೇಕು, ಎಷ್ಟ್ರ ಮಟ್ಟಿಗೆ ನಾವು ಫರ್ಟಿಲೈಸರ್ ಹಾಕ್ಬೇಕು ಅನ್ನೋ ಸಮಸ್ಯೆ. ನಾವು ಯಾಕೆ ಈ ತರ ಇನಿಷಿಯೇಟಿವ್ಸ್ ನ ಯೂಸ್ ಮಾಡ್ಕೊಂಡು ನಮ್ ರೈತರಿಗೆ ನೆರವು ಕೊಡ್ಬೋದಲ್ವಾ? ನಾನು ಹೇಳಿದೆ ಇಂಟಿಗ್ರೇಷನ್ ಆಫ್ ಆಲ್ ದೀಸ್ ವಿಲ್ ಲೀಡ್ ಟು ಬೆಟರ್ ಸೊಲ್ಯೂಷನ್, ರೈಟ್? ಈ ತರ ಯೋಚನೆ ಮಾಡಿ. ಇದಾದ್ಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸೊಲ್ಯೂಷನ್ಸ್, ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಅನ್ನ ಜಾಸ್ತಿ ಹಾಕ್ಬೇಕು. ಈಗಾಗಲೇ ನಿಮ್ಗೆ ಗೊತ್ತಿದೆ, ನಮ್ಮ ಭಾರತ ದೇಶ ಈ ನಿಟ್ಟಿನಲ್ಲಿ ಒಳ್ಳೆ ಸ್ಥಾನದಲ್ಲಿದೆ, ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ. ಅದು ಇಸ್ರೇಲ್ ಪ್ಯಾಲೆಸ್ಟೈನ್ ಆಗಿರ್ಬೋದು, ಅದು USA, ರಷ್ಯಾ, ಚೈನಾ ಕೊನಂಡ್ರಮ್ ಅಂತ ಹೇಳ್ತೀವಿ. ಈ ಮೂರು ದೇಶ ಒಬ್ರಿಗೊಬ್ರಿಗೊಮ್ಮೆ ಆಗೋದಿಲ್ಲ. ಆದ್ರೂ ಕೂಡ ನಮ್ಮ ಭಾರತ ದೇಶ ಬಿಕಾಸ್ ಆಫ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಏನ್ ಮಾಡಿದೆ, ಎಲ್ಲರನ್ನೂ ಸಾಥ್ ತಗೊಂಡು ಹೋಗ್ತಾ ಇದೆ. ಎಲ್ಲರ ಜೊತೆ ಏನಿದೆ ಸಹಬಾಳ್ವೆಯಿಂದ ಒಂದು ಒಳ್ಳೆ ಕೋಆಪರೇಷನ್ ಮುಖಾಂತರ ಹೋಗ್ತಾ ಇದೆ. ಇದನ್ನ ನಾವು ಇನ್ನ ಚೆನ್ನಾಗಿ ಮಾಡ್ಕೋಬಹುದು. ಅದಾದ್ಮೇಲೆ ಡಿಫೆನ್ಸ್ ಅಂಡ್ ಸ್ಟ್ರಾಟಜಿಕ್ ಎಬಿಲಿಟಿಯನ್ನ, ದಟ್ ಈಸ್ ರಕ್ಷಣಾ ಮತ್ತು ಕಾರ್ಯತಂತ್ರ ಮಾಡುವಂತಹ ಶಕ್ತಿಯನ್ನ ಇನ್ನ ಜಾಸ್ತಿ ಮಾಡ್ಕೋಬೇಕು. ಓಕೆ, ಈ ನಿಟ್ಟಿನಲ್ಲಿ ನಾವು ಒಂದು ಐಡಿಯಾಸ್ ನ ಹುಡುಕ್ಬೇಕು. ಇದಾದ್ಮೇಲೆ ಇನ್ ಮುಂದೆ ಏನ್ ಮಾಡ್ಬೋದು, ಈಗ ಒಂದ್ ಏನ್ ಹೇಳಿದ್ನಲ್ಲ ಇದು ಐಡಿಯಾಸ್, ಅಥವಾ ಈ ತರನು ಐಡಿಯಾಸ್ ಹಾಕ್ಬೋದು ನೀವು. ಲೈಕ್ ನಾನು ಕೀ ವರ್ಡ್ಸ್ ಹೇಳಿದ್ದೇನೆ, ಇದನ್ನ ಪ್ಯಾರಾಗ್ರಾಫ್ ವೈಸ್ ಬರಿಬಹುದು. ಕೌಶಲ್ಯ ಮತ್ತು ಶಿಕ್ಷಣ, ದೆನ್ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕು, ದಟ್ ಈಸ್ ಎಜುಕೇಶನ್ ಸೆಕ್ಟರ್. ದೆನ್ ಡಿಜಿಟಲೈಸೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಆಸ್ ವೆಲ್ ಆಸ್ ಸ್ಕಿಲ್ ಬೇಸ್ಡ್ ಎಜುಕೇಶನ್, ಗ್ರೀನ್ ಎನರ್ಜಿ ರಿಲೇಟೆಡ್ ಗ್ರೋತ್ ಡೆವಲಪ್ಮೆಂಟ್ ಮಾಡೋದು. ಈಗ ಪೊಲ್ಯೂಷನ್ ಅಂತ ಬರುತ್ತೆ, ಪೊಲ್ಯೂಷನ್ ನ ನಾನು ನಿಯಂತ್ರಣ ಮಾಡ್ಬೇಕಂದ್ರೆ ಟೆಕ್ನಾಲಜಿ ಹೊಸದು ಕೊಡ್ಬೇಕಾ? ಅದು ಜನರಿಗೆ ಒಮ್ಮೊಮ್ಮೆ ತಗೊಳ್ಳೋ ತರ, ದಟ್ ಮೀನ್ಸ್ ಅಫೋರ್ಡೆಬಲ್ ಇರೋದಿಲ್ಲ. ನಾನೇನ್ ಮಾಡ್ಬೋದು, ಒಂದ್ ಸಬ್ಸಿಡಿ ಕೊಡೋದಾಗಿರ್ಬೋದು, ಬೇರೆ ದೇಶದ ಜೊತೆ ಟೈಅಪ್ ಮಾಡೋದಾಗಿರ್ಬೋದು. ಅವಾಗ ಏನಾಗುತ್ತೆ, ಅಲ್ಲಿ ಇರುವಂತಹ ಈ ಬೆಲೆ ಕಡಿಮೆ ಆಗ್ತದ, ನಾವು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಚೆನ್ನಾಗಿ ಮಾಡ್ಕೋಬಹುದಾ? ದಟ್ ಮೀನ್ಸ್ ಅಟ್ ಅಫೋರ್ಡೆಬಲ್ ರೇಟ್. ಸೊ ಈ ತರ ಯೋಚನೆ ಮಾಡಿ, ದಟ್ ಮೀನ್ಸ್ ಈ ಗ್ರೀನ್ ಗ್ರೋತ್ ಅನ್ನ ತಗೊಂಡ್ಬರ್ಬೇಕು ನಮ್ಮ ದೇಶದಲ್ಲಿ. ಇದಾದ್ಮೇಲೆ ನಾವು ಹಲವಾರು ರೀತಿಯ ಟಾರ್ಗೆಟ್ಸ್ ಇಟ್ಟಿದ್ದೇವೆ ರಿಲೇಟೆಡ್ ಟು ನೆಟ್ ಝೀರೋ ಎಮಿಷನ್ ಇನ್ ದ ಕ್ಲೈಮೇಟ್ ಚೇಂಜ್ ಡೈಲಾಗ್ಸ್. ಅದನ್ನ ಪೂರಕವಾಗಿ ನಾವು ಕೆಲಸ ಮಾಡಬೇಕು ಅಂತ ಒಂದಷ್ಟು ಐಡಿಯಾಸ್ ಬರೀತಾರೆ. ಇದಾದ್ಮೇಲೆ ರಿಮೆಂಬರ್ ಫ್ರೆಂಡ್ಸ್, ಈ ಎಸ್ಸೆಗೆ ಕೌಂಟರ್ ಆರ್ಗ್ಯುಮೆಂಟ್ ಹಾಕ್ಲೇಬೇಕು. ಕೌಂಟರ್ ಆರ್ಗ್ಯುಮೆಂಟ್ ಅಂದ್ರೆ ಏನು? ಇಲ್ಲಿ ನೋಡಿ, ನಮ್ಮ ದೇಶ ನಿಜವಾಗ್ಲೂ ಇನ್ಕ್ಲೂಸಿವ್ ಆಗಿದೆನಾ? ಇದು ಒಂದು ದೊಡ್ಡ ಸಮಸ್ಯೆ. ದಟ್ ಮೀನ್ಸ್ ಇಂಟರ್ನಲಿ ವಿ ಹ್ಯಾವ್ ಸಮ್ ಪ್ರಾಬ್ಲಮ್ಸ್. ಈ ಕರಪ್ಷನ್ ಆಗಿರ್ಬೋದು, ಯೂಸೇಜ್ ಆಫ್ ಮನಿ ಪವರ್, ಮಸಲ್ ಪವರ್ ಆಗಿರ್ಬೋದು. ಅಂಡ್ ನಮ್ಮ ದೇಶದಲ್ಲಿ ಒಂದಷ್ಟು ರೀಪ್ರೆಸೆಂಟೇಷನ್ ಕೂಡ ಏನಾಗ್ತಾ ಇದೆ, ಸಮಂಜಸವಾಗಿ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ 73rd ಅಮೆಂಡ್ಮೆಂಟ್ ಮಾಡಿದ್ವಿ, ನಿಜವಾಗ್ಲೂ ನಮ್ಮ ಪವರ್ ಯಾರಿಗೆ ಸಿಗ್ಬೇಕಿತ್ತು? ನಮ್ಮ ಮಹಿಳೆಯರಿಗೆ ಸಿಗ್ಬೇಕಿತ್ತು. ಆದ್ರೂ ಕೂಡ ಏನ್ ಇಶ್ಯೂ ನೋಡ್ತಾ ಇದ್ವಿ, ಪತಿ ಪಂಚಾಯತ್ ಅಂತಲ್ಲ, ಪ್ರೀವಿಯಸ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ ಇಶ್ಯೂಸ್ ನೋಡ್ತಾ ಇದ್ವಿ. ಇದನ್ನ ನಾವೇನ್ ಮಾಡ್ಬೇಕು, ರೂಟ್ ಕಾಸ್ ಏನಿದೆ, ರೂಟ್ ಇಶ್ಯೂಸ್ ಏನಿದೆ, ಅದನ್ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಅಂದ್ರೆ ಮಾತ್ರ ನಾವು ಡೆವಲಪ್ಡ್ ಕಂಟ್ರಿ ಅನ್ನೋದನ್ನ ಡ್ರೀಮ್ ನ ನಿಜವಾಗ್ಲೂ ಸಾಧಿಸೋಕಾಗೋದು ಅಂತ ಒಂದಷ್ಟು ಐಡಿಯಾಸ್ ಹಾಕ್ತೀರಿ. ದಟ್ ಮೀನ್ಸ್ ನಾವು ನಿಜವಾಗ್ಲೂ ಒಳ್ಳೆ ದಾರಿಯಲ್ಲಿಲ್ಲ, ಒಂದಷ್ಟು ತುಂಬಾ ಡಿಫಿಕಲ್ಟ್ ಸಿಚುವೇಶನ್ಸ್ ಇದಾವೆ, ತುಂಬಾ ಒಂದಷ್ಟು ಪ್ರಾಬ್ಲಮ್ಸ್ ಇದಾವೆ. ಇದನ್ನ ನಾವು ಕುಲಂಕುಷವಾಗಿ ಚರ್ಚೆ ಮಾಡಿ, ಅಥವಾ ಅದನ್ನ ಏನ್ ಮಾಡ್ಬೇಕು, ಈ ಇಶ್ಯೂಸ್ ನ ಸಾರ್ಟ್ ಔಟ್ ಮಾಡೋ ತರ ನಾವು ಪ್ರಾವಿಧಾನ ತಗೊಂಡ್ಬರ್ಬೇಕು ಈ ಐಡಿಯಾಸ್ ಹಾಕಿ ಎಸ್ಸೆಗೆ. ಸೊ ಇದಾದ್ಮೇಲೆ ಹೊಸ ಐಡಿಯಾಸ್ ಫಾರ್ ದಿಸ್ ಎಸ್ಸೆ ಏನಂದ್ರೆ, ಒಂದು ದೇಶ ಡೆವಲಪ್ ಆಗ್ಬೇಕಂದ್ರೆ ಏನೇನ್ ಇರ್ತವೆ, ಒಂದು ಸೂಚ್ಯಾಂಕಗಳು ಇರ್ತವೆ. ನಾವ್ ಏನ್ ಮಾಡ್ಬೋದು ಅಂದ್ರೆ, ಆ ಸೂಚ್ಯಾಂಕಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ GDP ಮತ್ತು HDI ಹಾಗೂ ಹಲವಾರು ಸೂಚ್ಯಾಂಕಗಳನ್ನ ಯೂಸ್ ಮಾಡ್ಕೊಂಡು ಮಲ್ಟಿ ಡೈಮೆನ್ಷನಲ್ ಐಡಿಯಾಸ್ ತಗೊಂಡ್ಬರ್ಬೋದು. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಈಗ ಬಡತನ ನಿರ್ಮೂಲನೆ ಅಂತ ಬರ್ತದೆ. ಬರೀ ಬಡತನ ನಿರ್ಮೂಲನೆ ಅಂದ್ರೆ ಅದು ಒಂದೇ ಒಂದು ಸಮಸ್ಯೆನಾ? ಇಲ್ಲ. ಈ ಬಡತನದಿಂದ ಏನಾಗ್ತದೆ, ಆರ್ಥಿಕವಾಗಿ ಸಮಸ್ಯೆ ಆಗುತ್ತೆ. ಈ ಬಡತನ ಏನಾದ್ರು ಇದ್ರೆ, ಪರ್ಸಿಸ್ಟ್ ಆದ್ರೆ ನಮಗೆ ಸೋಷಿಯಲ್ ಇಶ್ಯೂಸ್ ಕ್ರಿಯೇಟ್ ಆಗ್ತವೆ, ರೈಟ್? ಸೋಷಿಯಲ್ ಇಶ್ಯೂಸ್ ಅಂದ್ರೆ ಏನು? ಅವ್ನು ಹೋಗಿ ಕಳ್ತನ ಮಾಡೋದ ಈ ತರ ಸ್ಟಾರ್ಟ್ ಮಾಡ್ಬೋದು, ಅಥವಾ ವುಮೆನ್ ಅಗೇನ್ಸ್ಟ್ ಅಟ್ರಾಸಿಟೀಸ್ ಮಾಡ್ಬೋದು, ಅಥವಾ ಏನೋ ಒಂದು ಇಶ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ದಟ್ ಮೀನ್ಸ್ ಬಡತನದಿಂದ ಹಲವಾರು ರೀತಿಯ ಸಮಸ್ಯೆಗಳು ಇರ್ತವೆ, ಕರೆಕ್ಟಾ? ಸೊ ಇದನ್ನ ನಾವು ಏನ್ ಮಾಡ್ಬೇಕು, ಒಂದು ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ಯೂಸ್ ಮಾಡ್ಕೊಂಡು ಒಂದು ಕಾರ್ಯನೀತಿ ಚಟುವಟಿಕೆಗಳನ್ನ ಮಾಡ್ಬೇಕು. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಸ್ವಚ್ಛ ಭಾರತ್ ಮಿಷನ್. ಅಲ್ಲೇನ್ ಮಾಡಿದ್ವಿ, ಬರೀ ಇಲ್ಲಿ ಸ್ವಚ್ಛ ಭಾರತ್ ಅಷ್ಟೇ ಅಲ್ಲ, ಡಿಸೀಸ್ ನಿಯಂತ್ರಣ ಮಾಡ್ತಾ ಇದ್ವಿ. ದಟ್ ಈಸ್ we are also controlling the disease, we are also cleaning the environment, we are also making the participation of the people. ಇದಾದ್ಮೇಲೆ ನಾವು ರಿವಾರ್ಡ್ಸ್ ಗಳನ್ನು ಕೊಡ್ತಾ ಇದೀವಿ. ದಟ್ ಮೀನ್ಸ್ ಒಂದು ಪಾಲಿಸಿಯಿಂದ ನಾವು ಹಲವಾರು ಸಮಸ್ಯೆಗಳ ಪರಿಹಾರ ಮಾಡಿದ್ವಾ? ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಿಮ್ ಎಸ್ಸೆಗೆ. ಇದನ್ನ ಹೊಸ ಐಡಿಯಾ ಅಂತ ಹೇಳ್ತೀನಿ, ರೈಟ್? ದಟ್ ಮೀನ್ಸ್ ಇದಲ್ಲದೆ ಈಗ ಬರೀ ಒಂದೇ ಒಂದ್ ದೇಶ ಮಾಡ್ಲಿಕ್ಕೆ ಆಗುತ್ತಾ ಅಭಿವೃದ್ಧಿ ಅಂತಂದ್ರೆ? ಎಲ್ಲರದು ಏನಿರ್ಬೇಕು, ಕೋಆಪರೇಷನ್ ಕೋಆರ್ಡಿನೇಷನ್ ಇರ್ಬೇಕು. ದಟ್ ಮೀನ್ಸ್
all the stakeholders, whether it is state government or whether it is private players, whether it is NGOs, ಅವ್ರದ್ದೆಲ್ಲದು ಏನಿರ್ಬೇಕು, ಅವ್ರದ್ದು ಕಾಂಟ್ರಿಬ್ಯೂಷನ್ ಇರಬೇಕು. ಅದನ್ನು ಕೂಡ ನೀವು ಎಸ್ಸೆದಲ್ಲಿ ಬರೀಬಹುದು. ಇದಾದ್ಮೇಲೆ ನಮ್ಮ ದೇಶ ಈಗಾಗಲೇ ಟೆಕ್ನಾಲಜಿ ಲೆಡ್ ಡೆವಲಪ್ಮೆಂಟ್ ಮಾಡ್ತಾ ಇದೆ. ನಮ್ಮ ಬೆಂಗಳೂರು ಕೂಡ ಟೆಕ್ನಾಲಜಿಕಲ್ ಹಬ್ ಆಗಿ ಹೊರಹೊಮ್ಮಿದೆ. ಇವನ್ನೆಲ್ಲ ನಾವು ಏನ್ ಮಾಡ್ಬೇಕು, ಪೊಟೆನ್ಶಿಯಲ್ ನಮ್ದು, ಅದನ್ನ ಒಂದು ಚೆನ್ನಾದ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ನಾವು ಅದನ್ನ ನಿಯಮಿತವಾಗಿ ಏನು ಕಾರ್ಯರೂಪಕ್ಕೆ, ನ್ಯಾಷನಲ್ ಗೋಲ್ಸ್ ಗೆ ಇಂಟಿಗ್ರೇಟ್ ಮಾಡಿ ತಗೊಂಡ್ಬರ್ಬೇಕು. ಈ ತರ ಬರೀರಿ. ಅದಾದ್ಮೇಲೆ ಲಾಸ್ಟ್ ಲೆಗ್ ಇಸ್ ದ ಕನ್ಕ್ಲೂಷನ್. ರಿಮೆಂಬರ್ ಫ್ರೆಂಡ್ಸ್, ಕನ್ಕ್ಲೂಷನ್ ನ ಹಿಂಗೆ ಬರಿಬೇಕು, ಇದೇ ಕೀವರ್ಡ್ಸ್ ಹಾಕ್ಬೇಕು ಅಂತಲ್ಲ. ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದ್ವಲ್ಲ ಅದರ ಸಾರಾಂಶ ಬರೆದ್ಬಿಟ್ಟು ನಿಮ್ ಡಿಸಿಷನ್ ಹಾಕಿ. ಓಕೆ, ನಾನೇನ್ ಬರಿಬಹುದು ಸಾರಾಂಶ? ನಾವು ನಿಜವಾಗ್ಲೂ ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದೀವಿ, ಆದ್ರೆ ಒಂದಷ್ಟು ಕುಂದುಕೊರತೆ ಇದಾವೆ. ಅವನ್ನ ಸರಿಪಡಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗೋದು ನಮ್ಮ ಜವಾಬ್ದಾರಿ ಹಾಗೂ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಜವಾಬ್ದಾರಿ. ಓಕೆ, ಒಂದು ಭಾರತ ದೇಶ ಮುಂದೆ ಹೋಗ್ಬೇಕು, ವಿಕಸಿತ ಭಾರತ ಆಗ್ಬೇಕಂದ್ರೆ ಎಲ್ಲರದು ಸಹಬಾಳ್ವೆ, ಸಹಕಾರ, ಸಂಯೋಗ ಎಲ್ಲ ಬೇಕು. ಸೊ ಈ ಕೀವರ್ಡ್ಸ್ ಹಾಕಿ. ಓಕೆ, ಇದಾದ್ಮೇಲೆ ಒಂದಷ್ಟು ಕೋಟ್ ಮುಖಾಂತರ ಕೂಡ ಏನ್ ಮಾಡ್ಬೋದು, ಅಥವಾ ನಿಮ್ಮ ಒಪಿನಿಯನ್ ಈ 21ನೇ ಶತಮಾನದಲ್ಲಿ ನಮ್ಮ ಭಾರತ ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ ಒಂದು ಕೀವರ್ಡ್ ಗಳ ಮುಖಾಂತರ ಏನ್ ಮಾಡ್ಬೋದು. ದಿಸ್ ಇಸ್ ದ ಎಸ್ಸೆ. ಐ ಹೋಪ್ ಯು ಗಾಟ್ ಅನ್ ಐಡಿಯಾ. ಅಂಡ್ ಆಸ್ ಯೂಶುವಲ್ ಐ ಆಮ್ ಗಿವಿಂಗ್ ಯು ಒನ್ ಹೋಮ್ವರ್ಕ್. ಈ ಹೋಮ್ವರ್ಕ್ ಕೂಡ ನ್ಯೂಸ್ ಅಲ್ಲಿ ಇತ್ತು. ಇದನ್ನ ಯಾವ ತರ ನಾನು ಕೊಟ್ಟಿದ್ದೀನಿ ಅಂದ್ರೆ, ಹೋಮ್ವರ್ಕ್ ಒಂದು ಕೊಟೇಶನ್ ಮುಖಾಂತರ ಕೊಟ್ಟಿದ್ದೀನಿ. ಎಕ್ಸಾಮ್ ನಲ್ಲಿ ಕೋಟ್ ಬೇಸ್ಡ್ ಕ್ವೆಶನ್ ಕೇಳ್ಬೋದಲ್ವಾ, ಅದನ್ನ ನಾನು ಟ್ರೈ ಮಾಡಿದ್ದೀನಿ. Live and let live is a guide for civilized society. In this context, what is the requirement of UCC and are we ready for this debate? Remember friends, this is related to Uniform Civil Code. So idana try madi. We will meet tomorrow and I hope your preparation is going well. Please try all these essays. Definitely I will assure you in the next subsequent class you get better ideas how to not just write about essay, and also I will give you idea how to think for essay. So try madi, practice madi, engage yourself. All the very best. Do well. Thank you.